ಯುವ ಉದ್ಯಮಿಯೊಬ್ಬರು ಸ್ವಾಮೀಜಿಗಳಿಗೆ ಮರದ ಗಾಡಿಯ ಪ್ರತಿಕೃತಿಯನ್ನ ನೀಡಿ ಮನಗೆದ್ದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಒಕ್ಕಲಿಗ ಉದ್ಯಮಿ ಎಕ್ಸ್ಪೋದಲ್ಲಿ ಯುವ ಉದ್ಯಮಿ ತಯಾರಿಸಿದ ಎತ್ತಿನ ಗಾಡಿಯ ಪ್ರತಿಕೃತಿಯನ್ನ ನೆನಪಿನ ಕಾಣಿಕೆಯಾಗಿ ನೀಡಲಾಯಿತು. ಶ್ರೀರಂಗಪಟ್ಟಣದ ಗಂಜಾಂನ ಯುವ ಉದ್ಯಮಿ ಅಭಿಷೇಕ್ ಈ ಮರದ ಗಾಡಿಯ ಪ್ರತಿಕೃತಿಯನ್ನು ತಯಾರಿಸಿದ್ದಾರೆ. 90ರ ದಶಕದಲ್ಲಿ ಹುಟ್ಟೂರು ಗಂಜಾಂನ ಹೆಸರು ಪ್ರಸಿದ್ಧಿಯಾಗುವಂತೆ ಎತ್ತಿನ ಗಾಡಿ ತಯಾರಿಕೆ ಉದ್ಯಮ ಪ್ರಾರಂಭಿಸಿದ್ರು. ತಾನೇ ಖುದ್ದು 3 ಚಿಕ್ಕ ಮರದ ಗಾಡಿ ಪ್ರತಿಕೃತಿ ತಯಾರಿಸಿ ಚುಂಚಶ್ರೀ ಹಾಗೂ ನಿಶ್ಚಲಾನಂದ ಶ್ರೀಗಳಿಗೆ ಈ ಪ್ರತಿಕೃತಿಯನ್ನ ನೆನಪಿನ ಕಾಣಿಕೆಯಾಗಿ ಉಡುಗೊರೆ ನೀಡಲಾಯಿತು. ಈ ಮೂಲಕ ಹುಟ್ಟೂರಿನ ಬಗ್ಗೆ ಯುವ ಉದ್ಯಮಿ ಅಭಿಷೇಕ್ ಅಭಿಮಾನ ಮೆರೆದಿದ್ದಾರೆ. ಇವತ್ತು ಅಭಿಷೇಕ್ ಅವರು ಎತ್ತಿನ ಗಾಡಿಯನ್ನು ತಯಾರು ಮಾಡುವ ಮೂಲಕ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅಭಿಷೇಕ್ ಅವರನ್ನ ಕೂಡ ಗೌರವಿಸಬೇಕು ಅಂತೇಳಿ ಕೋರ್ತಾ ಇದ್ದೇನೆ. ಎತ್ತಿನ ಬಂಡಿಯನ್ನ ಗಾಡಿಯನ್ನ ನೆನಪಿನ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರದಲ್ಲಿ ಪಾರಿವಾಳ ವಿಚಾರಕ್ಕೆ 2 ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ನಿನ್ನೆ ಸಂಜೆ ಮನೆಯ ಮೇಲೆ ಹತ್ತಿ ಪಾರಿವಾಳ ಹಿಡಿಯುವ ವೇಳೆ ಕಾಲು ಜಾರಿ ಬಿದ್ದಿದ್ದ ಬಾಲಕನನ್ನ ಮನೆ ಮಾಲೀಕ ಭಾಸ್ಕರ್ ರಕ್ಷಿಸಿ ಉಪಚರಿಸಿದರು. ಆದರೆ ಏಕಾಏಕಿ ಮನೆ ಬಳಿ ಬಂದ ಅನ್ಯ ಕೋಮಿನ 5 ಮಂದಿಯ ಗುಂಪೊಂದು ಬಂದು ಭಾಸ್ಕರ್ ಹಾಗೂ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಲೇಡಿ ಖಿಲಾಡಿಯೊಬ್ಬಳು ದುಬೈನಿಂದ ಬಂದಿದ್ದ ವ್ಯಕ್ತಿಗೆ ಮಹಾ ವಂಚನೆ ಮಾಡಿದ್ದಾಳೆ. ದಿವ್ಯಾ ಎಂಬಾಕೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಹಾಗೂ ಆನ್ಲೈನ್ ಶೇರ್ ಹೆಸರಲ್ಲಿ ಲೋಕೇಶ್ ಎಂಬ ವ್ಯಕ್ತಿಯಿಂದ ಹಣ ಹೂಡಿಕೆ ಮಾಡಿಸಿದ್ದಾಳೆ. ಬರೋಬ್ಬರಿ 35 ಲಕ್ಷ ರೂಪಾಯಿ ಖಾತೆಗೆ ಬೀಳ್ತಿದ್ದಂತೆ ವಂಚಕಿ ದಿವ್ಯಾ ಫೋನ್ ಸ್ವಿಚ್ ಆಫ್ ಆಗಿದೆ. ಮೋಸದ ಬಗ್ಗೆ ತಿಳಿತಾ ಇದ್ದಂತೆ ಲೋಕೇಶ್ ಪೊಲೀಸರ ಮೊರೆ ಹೋಗಿದ್ದಾರೆ. ಅಮ್ಮ ತಾಯಿ ಸ್ವಲ್ಪ ಸರಿಯಾಗಿ ಬಟ್ಟೆ ಹಾಕ್ಕೊಳ್ಳಮ್ಮ ಎಂದಿದ್ದ ಹೋಮ್ ಗಾರ್ಡ್ಗೆ ಯುವತಿಯೊಬ್ಬಳು ಹಿಗ್ಗಾಮುಗ್ಗಾ ಥಳಿಸಿದ್ದಾಳೆ. ಮಾತಿಗೆ ಮಾತು ಬೆಳೆದು ನಡು ರಸ್ತೆಯಲ್ಲಿ ಜಗಳ ಜೋರಾಗಿತ್ತು. ಅರೆಬರೆ ಬಟ್ಟೆ ತೊಟ್ಟು ಬೀದಿಗಿಳಿದಿದ್ದ ಮೋಹಿನಿ ಎಂಬಾಕೆಗೆ ಹೋಮ್ ಗಾರ್ಡ್ ಲಕ್ಷ್ಮೀ ನರಸಮ್ಮ ಆಕೆ ಬುದ್ಧಿ ಹೇಳೋದಕ್ಕೆ ಮುಂದಾಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಮೋಹಿನಿ ವಯಸ್ಸಾದ ಲಕ್ಷ್ಮೀ ನರಸಮ್ಮ ಮೈಯಲ್ಲಿ ರಕ್ತ ಬರುವಂತೆ ಥಳಿಸಿದ್ದಾಳೆ. ಕೂದಲಿಡಿದು ಎಳೆದಾಡಿದ್ದಾಳೆ. ಪ್ರಕರಣ ಹಿನ್ನೆಲೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಯುವತಿ ಮೋಹಿನಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿದ್ಯಾ ನಾನು ಏನು ಹಿಡ್ಕೊಳ್ಳಿ, ನಾನು ಎಲ್ಲ ಕೂಡ ಒಬ್ಳು ನನಗೆ ಹಿಂಗೆ ಹೊಡೆದ್ಲು. ನೋಡಿದ್ಯಾ ನೆನ್ನೆನೂ ಒಬ್ಳು ಹಿಂಗೆ ಮಾಡಿದ್ದಾಳೆ. ಬಾರಮ್ಮ ನೀನು ಬಾರ. ಸಿಲಿಕಾನ್ ಸಿಟಿಯಲ್ಲಿ ಫಿಲ್ಮ್ ಸ್ಟೈಲ್ನಲ್ಲಿ ವೀಲಿಂಗ್ ಮಾಡುವವನು ಖಾಕಿ ಕೈಗೆ ಲಾಕ್ ಆಗಿದ್ದಾನೆ. ಕಳೆದ 2 ದಿನಗಳ ಹಿಂದೆ 19 ವರ್ಷದ ಭಾಸ್ಕರ್ ಎಂಬಾತ ಸುರಂಜನ್ ದಾಸ್ ರಸ್ತೆಯಲ್ಲಿ ವೀಲಿಂಗ್ ಮಾಡಿದ್ದ. ಈ ವೇಳೆ ಗಸ್ತಿನಲ್ಲಿದ್ದ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ. ಹೆಲ್ಮೆಟ್ ಹಾಕದೆ ಡಿಯೋ ಬೈಕ್ನಲ್ಲಿ ವೀಲಿಂಗ್ ಮಾಡಿದ್ದ ಭಾಸ್ಕರ್ ಮೊಬೈಲ್ ಪರಿಶೀಲನೆ ವೇಳೆ ಅನೇಕ ವೀಲಿಂಗ್ ವಿಡಿಯೋಗಳು ಪತ್ತೆಯಾಗಿದೆ. ಜೀವನ್ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ಭಾಸ್ಕರ್ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ನಿಮ್ಮಪ್ಪ ಹೋಯ್ತವ್ರು ನೋಡಲ್ಲಿ. ಸಕ್ಕರೆ ಕಾರ್ಖಾನೆಯ ನಿರ್ಲಕ್ಷ್ಯಕ್ಕೆ ಜನರು ನರಕ ಯಾತನೆ ಅನುಭವಿಸಿದ್ದಾರೆ. ಯಾದಗಿರಿಯ ವಡಗೇರದಲ್ಲಿರುವ ಕೋರ್ ಗ್ರೀನ್ ಫ್ಯಾಕ್ಟರಿಯಲ್ಲಿ ಘಟನೆ ನಡೆದಿದೆ. ಕಾರ್ಖಾನೆಯ ತ್ಯಾಜ್ಯ ನೀರು ಹಳ್ಳದ ನೀರಿಗೆ ಸೇರ್ಪಡೆಯಾಗಿದ್ದು ರೈತರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಕೋರ್ ಗ್ರೀನ್ ಕಾರ್ಖಾನೆಯ ಎಡವಿಟ್ಟಿನಿಂದಾಗಿ ಭತ್ತ ಬೆಳೆಯದೆ ಅನ್ನದಾತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ತ್ಯಾಜ್ಯ ನೀರು ಬಂದ್ ಮಾಡಿ, ಇಲ್ಲದಿದ್ದರೆ ಕಾರ್ಖಾನೆ ಬಂದ್ ಮಾಡಿ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ.
ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಮುಷನಾಳ್ ಗ್ರಾಮದಲ್ಲಿ ಅಡಿಕೆ ತೋಟವೊಂದಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಕುಮಾರ್ ನಾಯ್ಕ್ ಎಂಬುವವರಿಗೆ ಸೇರಿದ 4 ಎಕರೆಯಲ್ಲಿ 3 ವರ್ಷದಿಂದ ಬೆಳೆದಿದ್ದ ಅಡಿಕೆಗೆ ಬೆಂಕಿ ಹಚ್ಚಲಾಗಿದೆ. ಅಗ್ನಿಶಾಮಕ ದಳ ಬರುವ ವೇಳೆಗೆ ಅಡಿಕೆ ಗಿಡಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಘಟನೆ ಸಂಬಂಧ ನ್ಯಾಮತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮನೆಗಳ ಟೆರೆಸ್ ಮೇಲೆ ಬೆಂಕಿ ಹೊತ್ಕೊಂಡ ಘಟನೆ ಬೆಂಗಳೂರಿನ ನಂದಿನಿ ಲೇಔಟ್ ಬಳಿ ನಡೆದಿದೆ. ಟೆರೆಸ್ ಮೇಲೆ ಹಾಕಿದ್ದ ಸ್ಪಾಂಜ್ಗಳು ಸುಟ್ಟು ಭಸ್ಮ ಆಗಿದ್ದು, ಸ್ಪಾಂಜ್ಗಳ ಬೆಂಕಿಯಿಂದ 11 ಮನೆಗಳು ಬೆಂಕಿಗಾಹುತಿಯಾಗಿದೆ. ಘಟನೆಯಲ್ಲಿ 2 ಗೂಡ್ಸ್ ಗಾಡಿ ಹಾಗೂ 8 ಬೈಕ್ಗಳು ಬೆಂಕಿಗಾಹುತಿಯಾಗಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೈಸೂರಿನಲ್ಲಿ ಕಳ್ಳತನ ಪ್ರಕರಣಗಳು ಮುಂದುವರೆದಿದ್ದು, ಮೊಬೈಲ್ ಅಂಗಡಿಗೆ ಖದೀಮರು ಕನ್ನ ಹಾಕಿದ್ದಾರೆ. ಹೊಸದಾಗಿ ಓಪನ್ ಮಾಡಿದ ಮೊಬೈಲ್ ಅಂಗಡಿಯನ್ನ ಟಾರ್ಗೆಟ್ ಮಾಡಿ ಖದೀಮರು ತಮ್ಮ ಕರಾಮತ್ತನ್ನು ತೋರಿಸಿದ್ದಾರೆ. ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈ ಸಂಬಂಧ ಮೈಸೂರಿನ ಬೈಲಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಲಿಸುತ್ತಿದ್ದ ಲಾರಿಗೆ ಹಿಂಬದಿಯಿಂದ ಕಾರು ಡಿಕ್ಕಿಯಾಗಿ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದು, 3 ಸ್ಥಿತಿ ಗಂಭೀರವಾಗಿದೆ. ಚಿತ್ರದುರ್ಗದ ತಮಟಕಲ್ಲು ಬ್ರಿಡ್ಜ್ ಬಳಿ ದುರಂತ ನಡೆದಿದ್ದು, ಮೃತರು ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದವರು ಅಂತ ಹೇಳಲಾಗಿದೆ. ಎಎನ್ಎಫ್ ಡಿವೈಎಸ್ಪಿ ವೈಷ್ಣವಿ ಪಾಟೀಲ್ ತಾಯಿ ಚಿಕ್ಕಮ್ಮನ ಜೊತೆ ಪ್ರವಾಸಕ್ಕೆ ತೆರಳಿದ್ರು. ಪ್ರವಾಸ ಮುಗಿಸಿ ಮಹಾರಾಷ್ಟ್ರಕ್ಕೆ ವಾಪಸ್ ತೆರಳುವ ಮಾರ್ಗ ಮಧ್ಯೆ ಅಪಘಾತ ನಡೆದಿದೆ. ಸ್ಥಳಕ್ಕೆ ಡಿವೈಎಸ್ಪಿ ದಿನಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.